ನೀನ್ ಯಾವನ್ಲ ನಮ್ಮದ್ ಕಿತ್ಕೊಳಕ್ಕೆ? ನಮ್ಮ ಅಪ್ಪನ್ ಕೊಟ್ಟಿದ್ಯಲ್ಲ, ನಮ್ ತಾತನ್ ಕೊಟ್ಟಿದ್ಯಲ್ಲ ಅಂತೀನಿ. ಬಗ್ರ ಇರೋರು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಯಾವನೋ ಕೊಡ್ತೀನಿ ಅಂದ ಅವ್ನ್ ತಾನೆ, ಅವನ್ ಬಾಕಲ್ಗೆ ಹೋಗ್ಲಿ. ನನ್ನ ಮನೆ ಮೆಟ್ಲತ್ತ ಧೈರ್ಯ ಅದನ್ನ ಕೇಳ್ರಿ ಜಿಕೆಗೆ. ಗೈತಾವ್ರೆ ಜನ ನೋಡಪ್ಪ. ಅವನ್ ಬಂದ್ ಗೈತಾವನ, ಅವನ್ಗೆ ಕೂಲಿ ಕೊಡ್ತೀನಿ ಬರೋಳಪ್ಪ. ಡಿಕೆಗೆ ಕೊಡ್ತೀನಿ, ಅವ್ನ ಒಬ್ಬ ಮಗ ಅವನಲ್ವೇ. 4 ಜನ ಕರ್ಕೊಬಾ, ನಾನು ಉಡ್ಸಿದ್ದೀನಿ ಅಂತ ಕೊಡ್ತೀನಿ ನಾನು. ಮಜ್ಜೆ ಕೂಡ್ದು ನಮ್ಮ ಮೇಲೆ ಬರ್ಲಿ, ಅವನ್ಗೇನ್ ಮಾಡ್ತೀವ ನೋಡ್ಕೊಬಿಡ. ನೋಡಿ, ಇವರು ಸುದೀರ್ಘವಾಗಿ ಬದುಕನ್ನ ಕಂಡಂತವ್ರು, 85 ವರ್ಷ ಅಂತ ಇವ್ರ ವಯಸ್ಸು. ಏನ್ ಹೇಳ್ತಾರೆ ಕೇಳೋಣ. ನಾನು ಬೇರೆಲ್ಲ ಆಮೇಲೆ ಕೇಳ್ತೀನಿ. ನಾನು ಫಸ್ಟ್ ಬೇಕಾಗಿದ್ದು ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಡಿ ಕೆ ಶಿವಕುಮಾರ್ ಅಂದ್ರು ರೈತರು ಯಾರು ಇಲ್ಲ, ನಿಮ್ ಭೂಮಿಲಿ ಏನು ಬೆಳೆ ಬೆಳೆಯಕ್ಕಾಗಲ್ಲ ಅಂತ. ಹೌದಾ? ಆಸ್ಕೊಂಡ್ ಮನೆ ಹೋಗ್ಬಿಟ್ಟಿರ್ತೀವಿ ನಾವು. ರೈತರು ಏನು ಮಾಡಲ್ವಲ್ಲ. ಈಗ ಅವನ್ ಬಂದು ಉದ್ಧಾರ ಮಾಡ್ತಾನೆ. ಅವನ್ ಯಾರು ನನ್ನ ಜಮೀನ್ ಬರಕ್ಕೆ ಅಂತೀನಿ ನಾನು. ಡಿ ಕೆ ಯಾರು? ಈಗ ಇರೋರು ಅವರೇ, ಇಲ್ದೇ ಇರೋರು ಅವರೇ. ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಅವನ್ಯಾರು ನನ್ನ ಆಸ್ತಿಗೆ ಬರ್ಲಿ, ಅವನೇನೆ ಸಾಕ್ತೀನಿ ನಾನು. ಡಿ ಕೆನೆ ಸಾಕ್ತೀನಿ, ಬರ್ಲಿ ಅವನು. ಧೈರ್ಯ ಇದ್ರೆ ನಮ್ಮೂರು ಕಾದಿಕ್ಲಿ. ಇಕ್ಲಿ, ಹೆಂಗಿಕ್ತಾನು ನೋಡೋಣ. ಬಾಡುವ ಬಗ್ರ ಇರೋರು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಯಾವನೋ ಕೊಡ್ತೀನಿ ಅಂದ ಅವ್ನು ತಾನೆ, ಅವನ್ ಬಾಕಲ್ಗೆ ಹೋಗ್ಲಿ. ನನ್ನ ಮನೆ ಮೆಟ್ಲತ್ತಕ್ ಧೈರ್ಯ ಅದನ್ನ ಕೇಳ್ರಿ ಜಿಕೆಗೆ, ಕೇಳಿ. ಅವನ್ಯಾರು? ನನ್ನ ಆಸ್ತಿ, ನಂದು ಆಸ್ತಿ ಅಲ್ಲ, ಪ್ರಪಂಚದ ಆಸ್ತಿಗೆಲ್ಲ ಅವನ್ಯಾರು? ಯಾರು? ಚಿಕ್ಕಬೈಮಂಗ್ಲ ಚಿಕ್ಕದಾಗಿಲ್ಲ, ದೊಡ್ಡದಾಗ್ಯಾವೆ ಜನ. ನೆಮ್ಮದಿ ಜೀವನ ಇದು. ನೆಮ್ಮದಿ ಜೀವನ. ಡಿ ಕೆ ಅಲ್ಲ ಹೇಳ್ದ ಕೆಟ್ಟ ಮಾತು ಬೈಬೇಕಾಯ್ತದೆ, ಬೈತಾರ ಇಲ್ಲಲ್ಲ. ಅವೆಲ್ಲ ಬೇಡ. ಒಟ್ಟಿನಲ್ಲಿ ಅವ್ನ ಗೋವನ್ ಪಾದಾಗ್ಲ ತಕೊಬಿಡ್ಲಿ. ಅವನ ಅಪ್ಪನಿಗೆ ಹುಟ್ಟಿದ್ರೆ, ಡಿ ಕೆ ಅವ್ರ ಅಪ್ಪನ್ಗೆ ಅವ್ನು ಹುಟ್ಟಿದ್ರೆ ಬರ್ಲಿ. ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಈಗ ಅವ್ನು ತಾಕೋಗಿದ್ದೀವ ನಾವೆಲ್ಲ, ನಮ್ಮ ಕುಟುಂಬ ಎಲ್ಲ, ಅಪ್ಪ ತಕೊಬಿಡಪ್ಪ, ನಮ್ಮ ಕೈಲಾಗಲ್ಲ. ಕಾರ್ ತಕೊಂಡು, ಕೂಟ್ರು ತಕೊಂಡು, ಲಾಂಗ್ಸರ್ ಹಾಕೊಂಡು, ಕಾರೆಲ್ಲ ಪ್ಲೈನಲ್ಲಿ ತಿರ್ಗಾಡ್ತೀವಿ ಅಂತ ಹೋಗಿದ್ದೀವ ಅವನ ಹತ್ರ. ಅವನು ಯಾರು ನಮ್ಗೆ ಬರಕ್ಕೆ? ಅವನು ಯಾವನು ಅಂತೀನಿ. ಜಮೀನ್ ನಿಮ್ದು, ದುಡಿಮೆ ನಿಮ್ದು. ನಮ್ದು, ನಮ್ಮ ಅಧಿಕಾರ ಅದು. ಪ್ರಪಂಚಕ್ಕೆ ಎಲ್ಲಾರ್ದು, ನಾನು ಒಬ್ಬಳದೇ ಅಲ್ಲ, ಎಲ್ಲಾರ್ಗು ಅಧಿಕಾರ ಅದೇ ಇದು. ಇರೋರ್ಗೆ ಇಲ್ದೇ ಅವ್ರಿಗೆ ನೆಮ್ಮದಿಯಾಗಿ ಉಸಿರು ಬಿಡ್ತೀವಿ. ಆ ಉಸಿರು ನಿಲ್ಸಕ್ ಬರ್ತಾನ ಅವನು. ಅವನ್ಯಾರು ನಮ್ಮ ಉಸಿರು ನಿಲ್ಸಕ್ಕೆ ಅಂತೀನಿ. ಡಿ ಕೆ ಶಿವಕುಮಾರ್ ಅಂತಿದ್ರು, ಹೋಗ್ತೀನಿ ಅಲ್ಲಿಗೆ, ಎರಡು ಏಟ್ ಕೊಟ್ರು ತಿಂತೀನಿ ಅಂತಿದ್ರು. ಏಟ್ ಕೊಟ್ರು ತಿಂತೀನಿ, ಅವ್ರದಾಕರು ತಿಂತೀನಿ, ಒಳಗೆ ಮಾಡ್ತೀನಿ ಅಂತ. ಒಂದು ಅಂಗನವಾಡಿ ಕಳ್ಸಕ್ಕಾಗಲ್ಲ. ವಯಸ್ಸಾದವ್ರು ಓಡ್ ಪಿಂಚಿನ್ ನುಗ್ತಾವ್ರೆ, ಅವೆಲ್ಲ ಮಾಡೋಕ್ಕಾಗಲಿಲ್ಲ. ಆಸ್ತಿ ಹೊಡಿಯಕ್ಕೆ ಬರ್ತಾವನೆ, ಆಸ್ತಿ ಹೊಡಿಯೋಕ್ಕೆ. ಅವನ್ಯಾರಪ್ಪ ಆಸ್ತಿ ಹೊಡಿಯೋಕ್ಕೆ? ನಮ್ಮ ಅಪ್ಪನ ಗುಟ್ಟವನೇನಪ್ಪ, ನಮ್ಮ ತಾತನ ಗುಟ್ಟವನೇನ, ಅವ್ರಪ್ಪ ಬಿಟ್ಟವನೇನಪ್ಪ. ಅಲ್ಲ ಹಿಂಗಂತ ಅಜ್ಜಿ ಏನ್ ಬೇಡ. ಅಜ್ಜೆ ಕೂಡ್ದು ನಮ್ಮ ಮೇಲೆ ಬರ್ಲಿ, ಅವನ್ಗೇನ್ ಮಾಡ್ತೀವ ನೋಡ್ಕೊಬಿಡಣ. ಪರಿಹಾರ ಕೊಡ್ತಾರಂತಲ್ಲ, ಕೋಟಿ. ಅವ್ನ್ ಕೋಟಿ ನಾನೇ ಕೊಡ್ತೀನಲ್ಲ. ಅವನಿಗೊಂದು ಕೋಟಿ, ನಾನು 2 ಕೋಟಿ ನಾನೇ ಕೊಡ್ತೀನಲ್ಲ. ಬರ್ಲಿ ಅವನು. ನಾನು ಹಿಂಗ್ ಒಡ್ಡಕ್ ಹೋಗಲ್ಲ, ಅವನೇ ಒಡ್ಕೊ ಬರ್ಲಿ. ಕೊಡ್ತೀನಿ, ನಾನೇ ಕೊಡ್ತೀನಿ. ಕೈಲಾಗದೆ ಇರೋಳೆ 1ಕ್ಕೆ 2 ಕೊಡ್ತೀನಿ. ಬರ್ತಾನೆ, ಬರ್ಲಿ. ನನಗೆ ಒಂದು ಅರ್ಥ ಆಗ್ತಿಲ್ಲ. 80% ರೈತರು ಕೊಡಕ್ ರೆಡಿ ಇದಾರೆ ಅಂದ್ರಲ್ಲ, ಎಲ್ಲಿದ್ದಾರೆ 80% ಅಂತ? ಯಾರು? ಅವನ ಬಾಕಲ್ಗೆ ಹೋಗ್ಲಿ. ಅವನು ಯಾರು ಕೊಡ್ತೀನಿ ಅಂದವ್ರು ಅವನ ಬಾಕಲ್ಗೆ ಹೋಗ್ಬೇಕು. ನಮ್ಮ ಬಾಕಲ್ಗೆ ಬರಕ್ ಅಧಿಕಾರ ಇಲ್ಲ ಅವನಿಗೆ. ನೆಮ್ಮದಿಯಾಗಿದ್ದೀರಿ? ನೆಮ್ಮದಿಯಾಗಿದ್ದೀವಿ ನಾವು. ಒಬ್ಬಳೇ ನೆಮ್ಮದಿಯಾಗಿಲ್ಲ, ಇರೋರು ಇಲ್ಲದೆ ಇರೋರು, ಕೈಲಾಗ್ದವ್ರು ನೆಮ್ಮದಿಯಾಗಿದ್ದೀವಿ. ಈಗ ಈ ಊರ್ ನೋಡಕ್ಕೆ ಬಹಳ ಖುಷಿ ಆಗ್ತಿದೆ. ನೋಡಿದ್ರೆ ಈ ಹಸಿರು ಎಲ್ಲ ನಾಶ ಮಾಡಿ ಈ ಹೊಗೆ ಹೂಗಳ ಫ್ಯಾಕ್ಟ್ರಿಗಳನ್ನ ತಂದು ಹಾಕ್ತಿವಿ ಅಂತ ಯಾರು? ಬೆಳಗ್ಗೆ ಎದ್ದು ಹೆಂಗ್ ಗೈತಾವ್ರೆ ಜನ ನೋಡಪ್ಪ. ಅವನ್ ಬಂದ್ ಗೈತಾವನ, ಅವನ್ಗೆ ಕೂಲಿ ಕೊಡ್ತೀನಿ ಬರೋಳಪ್ಪ. ಡಿ ಕೆಗೆ ಕೊಡ್ತೀನಿ. ಅವನು ಒಬ್ಬ ಮಗ ಅವನಲ್ವೇ. 4 ಜನ ಕರ್ಕೊಬಾ, ನಾನು ಉಡ್ಸಿದ್ದೀನಿ ಅಂತ ಕೊಡ್ತೀನಿ ನಾನು. ನಿಮ್ಮ ನೆಮ್ಮದಿ ಕಿತ್ಕೊಳಕ್ ಹೊರಟಿಯಾರೆ. ನೆಮ್ಮದಿ ಕೀಳ್ಬೇಕು. ಅವನು ತಾಕತ್ತಿದ್ರು ಕೀಳ್ಲಿ. ಅವನು ಅವ್ರ ಅಪ್ಪನಿಗೆ ಹುಟ್ಟಿದ್ರು ಕೀಳ್ಲಿ, ನಮ್ಮ ಅಪ್ಪನ್ ಹುಟ್ಟಿದ್ರು ಬರಕ್ಕಾಗಲ್ಲ. ಮತ್ ನಿಮ್ಗೆ ವಾರ್ನಿಂಗ್ ಮಾಡ್ತಾ ಇದ್ರು, ನಿಮ್ಗೆ 10 ದಿನ ಟೈಮ್ ಕೊಡ್ತೀನಿ, ಇಲ್ಲ ಅಂದ್ರೆ ಮಾಡದೆ ಮುಂದೆ ಹೋಗದೆ ಅಂತಿದ್ರಲ್ಲ. ಹೋಗ್ಲಿ, ಅವ್ನು 2 ಗಂಟೆ ಹೋಯ್ತಾನೆ. ನಾನು ಕೈಲಾಗದೆ ಇದ್ರು ನಾನು ಹೋಯ್ತೀನಿ. ನೋಡ ಬಿಡಣ, ಏನು ಅವನು ವಾರ್ನಿಂಗ್ ಕೊಡೋದು ನನಗೆ? ನಮ್ಗೇನು ಅವನು ವಾರ್ನಿಂಗ್ ಕೊಡ್ತಾನೆ? ವಾರ್ನಿಂಗ್ ಏನಂತ ಕೊಡ್ತಾನೆ? ಇಲ್ಲ ನಾವು ಹೋಗಿದ್ದೀವ, ಇಲ್ಲ ನಮ್ಮ ಸುತ್ತಮುತ್ತಲು ಜನ ಹೋಗವ್ರ, ನಮ್ಮ ಕೈಲಾಗಲ್ಲಪ್ಪ,
ಮಾಡ್ಕೊಬಿಡಪ್ಪ ನೀನು ಒಳಗೆ ಇನ್ನು ಮಿತಿಮೀರಿದ್ರೆ ನನ್ನ ಬಾಯಿ ಸರಿಯಾಗಿ ಬಂದ್ಬಿಡ್ತವೆ ಬೈಕೋತಿ ಅಜ್ಜಿ ಹಿಂಗಂದ್ಲು ಅಂತ. ಅಲ್ಲ ನಾನು ಯಾಕೆ ಬೈಕೊಳ್ಳಿ, ನಿಮ್ ಕಷ್ಟ ನಂಗೆ ಗೊತ್ತಾಗ್ತಿದೆ, ಅವ್ರಿಗೆ ಗೊತ್ತಾಗಬೇಕಲ್ಲ ಅಂತ ಹೇಳ್ತಿರೋದು ನಾನು. ನಾನು ಮನೆ ಬಾಕ್ಲಲ್ಲಿ ನಾನು ಆರಾಮಾಗಿ ಕೂತಿದ್ದೀನಿ, ಅವನ ಮನೆ ಬಾಕ್ಲಿಗೆ ಹೋದ್ರೆ ಕುಂಡ್ರಿಸ್ಕೋತಾನ, ನಮ್ಮನ್ನ ಕುಂಡ್ರಿಸ್ಕೋತಾನ, ನಮ್ಗೆ ಇಟ್ಟು ಹಾಕೋ ತಾಕತ್ತದ ಅವನಿಗೆ. ಅದ ಯಾವ ಬೋಳಿ ಮಗನಿಗೂ ಇಲ್ಲ, ಯಾವನ್ ಬೇಕು ಅವನ ಬಾಕಲ್ಗೆ ಹೋಗ್ಬೋದು. ಡಿ.ಕೆ ನಾನು ಮಗ ಅಂದಿಸ್ಕೊಂಡು ಬರಲಿ ನೋಡೋಣ, ನಮ್ಮ ಒಂದೂರಿಗೆ ಅಲ್ಲ, ನಮ್ಮ ಸುತ್ತಮುತ್ತ ಹಳ್ಳಿಗೆ ಬರಲಿ, ಸುತ್ತಮುತ್ತ ಹಳ್ಳಿಗೆ ಬರಲಿ ಅವನು. ಅಲ್ಲ ನಾನು ಕೇಳೋದಂದ್ರೆ, ಈಗ ಯಾರಾದ್ರು ಬಂದಿದ್ರ ಅಂತ, ಈಗ ಲೋಕಲ್ MLA ಆದ್ರೂ ಬಂದಿದ್ರ ಇಲ್ಲಿ? ಅವನು ಬರಕ್ ತಾಕತ್ತಿಲ್ವಲ್ಲ ನನ್ನ ಮಕ್ಕಳಿಗೆ, ಒಳಗೆ ಎಲ್ಲಿ ಬೇಕೋ ಮಾಡ್ತಾರೆ, ಬರಕ್ ತಾಕತ್ತಿದ್ರು ಅದೇ ಬರೋದು. ತಾಕತ್ತಿದ್ದರೆ ಏನ್ ಬರ್ತಾನೆ, ಎಲ್ಲೋ ಕೂತ್ಕೊಂಡು ಕಡ್ಡಿ ಅಲ್ಲಾಡಿಸ್ತಾನೆ, ಅಲ್ಲಾಡಿಸೋದಲ್ಲ ಬರ್ಬೇಕು. ಈಗ ನಿಮ್ ಪ್ರಶ್ನೆ ಅಂದ್ರೆ, ನನ್ ಜಮೀನು, ನನ್ನ ಬದುಕು, ನನ್ ದುಡಿಮೆ ನಮ್ ದುಡಿಮೆ ಕಿತ್ಕೊಳಕ್ ನೀನ್ ಯಾರು? ನೀನ್ ಯಾವನು ಅಂತೀನಿ, ಯಾರು ಅನ್ನಲ್ಲ, ನೀನ್ ಯಾವನ್ಲ ನಮ್ಮದ್ ಕಿತ್ಕೊಳಕ್ಕೆ? ನಮ್ಮ ಅಪ್ಪನ್ ಕೊಟ್ಟಿದ್ಯೇನ್ಲ, ನಮ್ಮ ತಾತನ್ ಕೊಟ್ಟಿದ್ಯೇನ್ಲ ಅಂತೀನಿ. ಓಕೆ ನೋಡಿ, ಇದು ಹಿರಿಯರ ಆಕ್ರೋಶದ ಮಾತು. ಸಿಟ್ಟು ಬರುತ್ತೆ ನಿಮ್ಗೆ, ಒಂದಷ್ಟು ಜನಕ್ಕೆ ಅನ್ಸ್ಬೋದು, ಬಟ್ ವಿಪರೀತ ಸಿಟ್ಟು ಬರುತ್ತೆ. ಈ ಮನೆ ಬಂದು 3ನೇ ತಲೆಮಾರು ಮನೆ ಇದು ನಮ್ದು. ಇದು ನಮ್ ದೊಡ್ಡಮ್ಮ ಇವರು, ಇದು 3ನೇ ತಲೆಮಾರು ಮನೆ. ಇದು ತಾತ ಮುತ್ತಾತ ಎಲ್ಲ ಬೆಳೆದಿರೋದು. ಈಗ ನಾನು ಈ ಮನೆಗೆ ಮೊಮ್ಮಗ, ಈ ಮನೆಗೆ ಮೊಮ್ಮಗ, ಮಗ. ಇವ್ರಿಗೆ ನನಗೆ ಮೊಮ್ಮಕ್ಳವ್ರೆ, ತಲತಲಾಂತರದಿಂದ ಬಂದಿರೋ ಮನೆ. ನಿಮಗೆ ಕ್ಲೀನಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಮನೆ ಬಂದು ಇವತ್ತು 80ಕ್ಕೆ 110 ಅಡಿ ಉದ್ದ, 80ಕ್ಕೆ 110 ಅಡಿ ಮನೆ ಉದ್ದ ಇದೆ. ಇದಕ್ಕೆ ಹೂವಿನ ಗಿಡ ಬೆಳೆಯಕ್ಕೆ ಅಂದ್ಬಿಟ್ಟೆ 1 ಎಕರೆ ಜಾಗ ಬಿಟ್ಕೊಂಡಿದೀವಿ ನಾವು. ಹೂವಿನ ಗಿಡ ಬೆಳೆಯಕ್ಕೆ ನೀವೇ ಕಣ್ಣಾರ ನೋಡ್ಕೊಳ್ಳಿ. ಎಲ್ಲಾ ತರ ಹಣ್ಣಿನ ಗಿಡನು ಮನೆ ತಾವ್ ಮಡಿಕೊಂಡಿದ್ದೀವಿ. ಈ ಪ್ರಕೃತಿನ, ಈ ಸಾಮ್ರಾಜ್ಯನ ಅವ್ರ ಕೈಲಿ ಕೊಡಕ್ ಆಯ್ತೈತಾ? 30-40 ಮನೆ ಕಟ್ಟಿಲ್ಲ ಸ್ವಾಮಿ ನಾವು, 30-40 ಮನೆ ಕಟ್ಟಿಲ್ಲ, ಎಕರೆ ಗಟ್ಲೆ ಮನೆ ಮಡಿಕೊಂಡಿದ್ದೀವಿ ನಾವು. ಇಲ್ಲಿ ನಾವು 9 ಜನ ಅಣ್ತಂದಿರಿದ್ದೀವಿ. ಈ ಊರೊಳಗೆ 9 ಜನ ಅಣ್ತಂದಿರಿದ್ದೀವಿ ನಾವು. 9 ಜನದ್ದು 1 ಎಕರೆಲ್ ಐತೆ ಮನೆಗಳು ನಮ್ಮವು. ಮನೆ 60-80ಕ್ಕೆ ಮನೆ ಇದ್ರೆ ಸುತ್ತ ಇಟ್ಲೆಲ್ಲ ಸೇರಿಸಿ 1 ಎಕರೆ ಐತೆ. ಈ ತರ ಜೀವನ ಮಾಡ್ತಾ ಇರೋರು ಚಿಕ್ಕದಾಗಿ ಗುಬ್ಬಚ್ಚಿ ಗೂಡಲ್ಲಿ ಬದುಕದಂಗೆ ನಮ್ಮ ಕೈಲಿ ಬದುಕಕ್ ಆಯ್ತಾಯ್ತಾ? ನಮ್ಮ ಹತ್ರ ಕೋಳಿ ಐತೆ, ನಾಯಿ ಐತೆ, ಟ್ರ್ಯಾಕ್ಟರ್ ಐತೆ, ಹಸ್ಕೊಳ ಐತೆ. ಇಂಥ ಸಾಮ್ರಾಜ್ಯ ಇಲ್ಲ ಅನ್ನಂಗಿಲ್ಲ. ಒಂದು ದಿವಸಕ್ಕೆ ನಾವು ಆಯುಧ ಪೂಜೆ ಮಾಡುವಂತ ಜನ ಅಲ್ಲ. ಆಯುಧ ಪೂಜೆ ಮಾಡಕ್ಕೆ ಅಂತ ಒಳ್ಳೆ ಸಾಮಾನ್ ಸರಂಜಿ ನಾವು ತೊಳಿಯಕ್ಕೆ ಅಂತ ಮಾಡಿದ್ರೆ 4 ದಿನ ಬೇಕು ಸ್ವಾಮಿ. ನಮ್ಮ ಗುದ್ಲಿ ಸಂಖ್ಯೆ 6 ಗುದ್ಲಿ ಟ್ರ್ಯಾಕ್ಟರ್ಗಳು, ಎತ್ತಿನ ಗಾಡಿಗಳು, ಎತ್ತುಗಳು ಎಲ್ಲ ತೊಳೆದು ರೆಡಿ ಮಾಡಕ್ಕೆ 4 ದಿವಸ ಬೇಕು. ಅಲ್ಲ ಇದು ಅಂದ್ರೆ ಇಷ್ಟು ಎಕರೆ ಇದೆ, ಅದ್ರ ಆಚೆಗೂ ನಿಮ್ದೊಂದು ಇಲ್ಲಿ ಬದುಕಿದೆ, ನಿಮ್ದೊಂದು ಭಾವನೆ ಇದೆ. ಮುತ್ತಾತಿರ್ ಕಾಲದಿಂದ ಬಾಳಿ ಬದುಕಿರುವಂತ ಮನೆ ಇದು. ಬಾಳಿ 4ನೇ ತಲೆಮಾರು. ಇವಾಗ ನನಗೆ 4ನೇ ತಲೆಮಾರು ಮನೆ ಇದು. ಈ ಮನೆ ಬಿಟ್ಬಿಟ್ಟು ನಾನು ಎಲ್ಲೋಗ್ಲಿ? ಡಿ.ಕೆ. ಶಿವಕುಮಾರ್ ಕೊಟ್ಬಿಡ್ತಾರ ಹಂಗಾದ್ರೆ? ಅವ್ರು ಬದುಕಿದ ಮನೆ, ಅವ್ರು ಹುಟ್ಟಿದ ಮನೆ. ಈಗ ಲೆಕ್ಕ ಹಾಕಳಿ. ಡಿ.ಕೆ. ಶಿವಕುಮಾರ್ ಅಮ್ಮ ಆ ಮರದಡೆ ಕೂತ್ಕೊಂಡು ನನ್ನ ಸಾಮ್ರಾಜ್ಯ ಅಂತ ಒಮ್ಮ ಹೇಳ್ತಾರೆ. ಮಾತಕ್ ಸಲಕ್ಕೂ ಸಿದ್ದರಾಮಯ್ಯರ್ಗೆ ನನ್ನ ಮಗನೇ ಇದೆ ಅಂತ ಬೈತಾರೆ. ಯಾರಿಗೆ? ಅವ್ರ ಸಾಮ್ರಾಜ್ಯ ಬೇಕು, ಇಲ್ಲಿ ರೈತರ ಮಕ್ಳ ಸಾಮ್ರಾಜ್ಯ ಬೇಡ. ಅಲ್ಲ ಇನ್ನು ನೋಡಿ, CM ಸೀಟು ಪರ್ಮನೆಂಟ್ ಅಲ್ಲ, ಅದನ್ನೇ ಬಿಟ್ಕೊಡಕ್ ರೆಡಿ ಇಲ್ಲ. ನಿಮ್ ಆಸ್ತಿ ಬೇಕಂತವ್ರಿ, ನಮ್ಗೆ ಇದು ಆಸ್ತಿ ಬಿಟ್ಕೊಡ್ಬೇಕಾ? ಯಾವುದೇ ಕಾರಣಕ್ಕೂ ಅವ್ನ್ ನಮ್ಮ ಆಸ್ತಿ ಕಿತ್ಕೊಳಕ್ ಆಗಲ್ಲ. ಅಲ್ಲ ಇನ್ನೊಂದು ಹೇಳ್ತಾ ಇದ್ರಿ, 10 ಜನರನ್ನ ಸಾಕೋ ಕೆಪಾಸಿಟಿ ಇದೆ ಅಂತ. 10 ಜನ ಸಾಕೋ ಕೆಪಾಸಿಟಿ ಅದ ಈಗೂನು. ಅಲ್ಲ ಹೇಳ್ಕೊಳಲ್ಲ, ಈಗೂ ನನ್ನ ಮನೇಲಿ ಬಂದು 4 ಜನ ನೀರು ಇವತ್ತು ಕುಡಿತಾರೆ. ಇವತ್ತು ನನ್ನ ಮನೇಲಿ ನಾನು ಗಟ್ಟಿನೇ ಕೊಡ್ತೀನಿ ಏನಲ್ಲ, ನೆಮ್ಮದಿಯಾಗಿ 1 ಗ್ಲಾಸ್ ನೀರು ಕೊಡೋ ಶಕ್ತಿ ನನ್ಗದೆ. ಬಾರ್ರೆ ಈಗ ಇಲ್ಲೇ ಒಂದ್ ಲೆಕ್ಕ ಹಾಕೊಳ್ಳಿ. ಈಗ ಇವರು 40,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರಲ್ವಾ? ನಮ್ದು ಇಲ್ಲಿ ನಮ್ಮ ರೈತರುಗಳು ಸಗಣಿನ ಆಚೆ ಕಡೆಗೆ ಮಾರ್ತಾ ಇದೀವಿ. ಟನ್ 4,500 ರೂಪಾಯಿ ಲೆಕ್ಕಕ್ಕೆ ಮಾರ್ತಾ ಇದೀವಿ, ಟನ್ ಲೆಕ್ಕದಲ್ಲಿ ಸಗಣಿನ. ಆ ಸಗಣಿಗೆ ಯೋಗ್ಯತೆ ಇಲ್ಲದೆ ಬದುಕನ ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಇವರು. ನೋಡಲ್ಲಿ ಒಂದಷ್ಟು ಕೃಷಿ ಪರಿಕರಗಳನ್ನ ತಗೊಂಡು ಹೋಗ್ತಾ ಇದಾರೆ. ಹೆಂಗಿದ್ದಾರೆ ಯೂತ್ಸು? ಏನಂತೀರಿ ಸರ್? ನೋಡಿದ್ರೆ ರೈತರಿಲ್ಲ ಅಂತೀರಿ, ನೀವೆಲ್ಲ ನೋಡಿದ್ರೆ ಕೃಷಿ ಮಾಡ್ತಿದ್ದೀರಿ. ನಾವು ರೈತರಲ್ವಾ ಸರ್? ರೈತರಲ್ವಾ ನೋಡಿ, ಟಾರ್ಪಲ್ ಏನೋ ರೈತರಿಗೆ ಇದಕ್ಕೆ ಬೇಕು, ಕೃಷಿ ಇದಕ್ಕೆ, ಅದಕ್ಕೆ ಟಾರ್ಪಲ್ ತಗೊಂಡು ಹೋಗ್ತಾ ಇದೀವಿ. ಏನಕ್ಕೆ ಸರ್? ಏನಕ್ಕೆ ಕಾರ್ಪೊರೇಷನ್ ನಮಗೆ ಅವಶ್ಯಕತೆ ಇಲ್ಲ. ಅವ್ರು ಕೊಡೋದು ಭಿಕ್ಷೆಯಿಂದ ನಾವು ಬದುಕುವಂಥದ್ದು ಏನು ನಮಗೇನು ದೇವ್ರ ಅಂತ ಏನು ಇದು ಮಾಡಿಲ್ಲ. ನಿಮ್ದೇನು ಬಂಜರು ಭೂಮಿನ ನಿಮ್ಮ ಕಡೆ? ಕೃಷಿ ಭೂಮಿ ನೋಡಿ ಸರ್, ಯಾವ ಥರ ಮಲೆನಾಡು ಪ್ರದೇಶ ಇದ್ದಂಗಿದೆ, ಮಡಿಕೇರಿ ಕಡೆ ಕೊಡಗು ಪ್ರದೇಶ ಇದ್ದಂಗಿದೆ. ಎಲ್ಲಿ ಸರ್ ಬಂಜರು ಭೂಮಿ?
ನಾನು 2 ತಿಂಗಳಿಗೆ ತೆಂಗಿನಕಾಯಿಲೆ 30,000 40,000 ಕಾಸು ಸಂಪಾದನೆ ಮಾಡ್ತೀನಿ ಸರ್. ಎಲ್ಲಾಗುತ್ತೆ ಸರ್ ಬಂಜರು ಭೂಮಿ? ಡಿ ಕೆ ಶಿವಕುಮಾರ್ ಕನಕಪುರದವ್ರು ಏನು ಭಾಳ ದೂರ ಇಲ್ಲ ಇಲ್ಲಿಂದ, ಬಟ್ ಅವ್ರಿಗೆ ಹೆಂಗ್ ಅನ್ಸ್ತು ನಿಮ್ದೆಲ್ಲ ಕೃಷಿಗೆ ಯೋಗ್ಯವಲ್ಲದ ಭೂಮಿ, ಬಂಜರು ಭೂಮಿ ಅಂತ? ಸರ್ ಮೊದ್ಲಿಂದ ಅವರು ರಿಯಲ್ ಎಸ್ಟೇಟ್ ಮಾಡ್ಕೊಂಬಂದವರು. ಅವ್ರಿಗೆ ನಾವು ರೈತರ ಬಗ್ಗೆ ಅವ್ರ ಕಾಳಜಿ ಇಲ್ಲ, ಅವ್ರಿಗೆ ಅರ್ಥ ಆಗಲ್ಲ ನಮ್ಮ ಬಗ್ಗೆ, ರೈತರ ಬಗ್ಗೆ. ಬಂದಿಲ್ಲಿ ವಾಸ್ತವಾಂಶವಾಗಿ ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ಬೋದು ಸರ್. ಅವ್ರು ಇಲ್ಲಿನ ಯಾರೋ ಲೀಡರ್ಗಳಿದಾರಲ್ಲ, ಅವ್ರು ತಿಳಿಸಿ ಹೇಳ್ಬೇಕು, ಅವ್ರಿಗೆ ದೊಡ್ಡವ್ರಿಗೆ ಹೇಳ್ಬೇಕು, ತಿಳಿಸಿ ಹೇಳಿದ್ರೆ ಅರ್ಥ ಆಗ್ಬೋದು ಸರ್ ಅದು. ಒಂದ್ ಸರ್ತಿ ನಿಮ್ಮ ಹತ್ರ ಈ ಕೃಷಿ ಭೂಮಿ ಕಿತ್ಕೊಂಡ್ರು ಅಂದ್ರೆ ಮತ್ ಯಾವ ಕಾರಣಕ್ಕೂ ನಮ್ಮವ್ರ ಕೈಗೆ ಸಿಗಕ್ ಸಾಧ್ಯ ಇಲ್ಲ ಅದು. ಹೌದು ಸರ್. ಈಗ ಏನು ಸರ್, ಅವ್ರ ಸೈಟಿಂದ ನಾವು ಅನ್ನ ತಿನ್ನೋದಕ್ಕಾಗತ್ತೆ? ಏನೋ ಸೈಟ್ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, 1 ಎಕರೆಗೆ 8 ಸೈಟ್ 9 ಸೈಟ್ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, ಅದರಿಂದ ನಾವು ಏನೋ ಬೆಳೆ ಬೆಳೆಯೋದಕ್ಕಾಗತ್ತಾ? ಏನೋ ಒಂದು ತೆಂಗಿನಕಾಯಿ ಬೆಳೆಯೋದಕ್ಕಾಗತ್ತಾ? ಈ ಥರ ನಮಗೇನು ಅವಶ್ಯಕತೆ ಇಲ್ಲ ಸರ್. ಮತ್ತೆ ನೀವು ಯಾರು ನೋಡಿದ್ರು ಭೂಮಿ ಕೊಡಲ್ಲ ಅಂತೀರಿ, ಅವ್ರು ನೋಡಿದ್ರೆ 80% ಒಪ್ಕೊಂಡಿದ್ದಾರೆ ಅಂತೀರ. ಯಾರು ಸರ್ ಅಲ್ಲೆಲ್ಲೋ ಕುತ್ಕೊಂಡು 80% ಅಂತ ಅಂದ್ರೆ ಹೆಂಗೆ ಸರ್? ಇಲ್ಲಿ ಬಂದು ನೋಡ್ಬೇಕಲ್ವಾ? ಇಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ 14-15 ತಿಂಗಳಿಂದ. ನಡೀತಾ ಇದೆ. ಇಲ್ಲೊಂದು ದಿವಸ ಆಗಲಿ ಯಾರು MLA ಅವರಾಗಲಿ ಇವರಾಗಲಿ ಯಾರು ಬಂದು ಏನು ಅಲ್ಲಿ ವಾಸ್ತವಾಂಶಕ್ಕಾಗಿ ಏನು ನೋಡಿಲ್ಲ ಅಲ್ಲಿ. ಏನಂತೀರಿ ಸರ್? ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ನಮ್ದೊಂದು ಮನೆ ಅಷ್ಟೇ ಇರೋದು. ಆ ಮನೆಗೂ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಈಗ? ನೋಟಿಸ್ ಕೊಟ್ಟಿದ್ದಾರೆ ಮನೆಗೆ, ಅಂದ್ರೆ ಸ್ಟಾರ್ಟಿಂಗ್ ನೋಟಿಸ್. ಆ ಮನೆನ ಬಿಟ್ಬಿಟ್ಟು ನಾವೆಲ್ಲ ಹೋಗಿ ಸಾಧ್ಯ? ನಾವು ಆಲ್ರೆಡಿ ಅದೇ ಪ್ರಾಥಮಿಕ ಅಧಿಸೂಚನೆ ಆದಾಗ ನೋಟಿಸ್ ಕೊಟ್ಟಿರೋದು ನಿಮಗೆ? ಹೌದೌದು, ಸ್ಟಾರ್ಟಿಂಗ್ ಅಲ್ಲಿ. ಹಂಗಾಗಿ ಆ ಮನೆ ಬಿಟ್ಬಿಟ್ಟು ನಾವೆಲ್ಲ ಹೋಗ್ತಾ ಈಗ ತಾನೇ ಲೋನ್ ತಗೊಂಡು 15 ಲಕ್ಷ ಲೋನ್ ತಗೊಂಡು ಮನೆ ಕಟ್ಟಿದೀನಿ. ಅವ್ರು ಕೊಡೋಂಥ ಪರಿಹಾರ ಎಲ್ಲಿ ಮಾಡೋಕ್ಕಾಗುತ್ತೆ? ನಾವು ಇರೋದ್ರಲ್ಲಿ ನೆಮ್ಮದಿಯಾಗಿ ಚೆನ್ನಾಗಿದ್ದೀವಿ. ದಿನ ಒಂದು 25 ಲೀಟರ್ ಹಾಲು ಹಾಕ್ತಾ ಇದೀವಿ. ನೀವು ಹಾಲು ಹಾಕ್ತೀರಿ? ಹಾಲು ಹಾಕ್ತಾ ಇದೀವಿ ನಾವು ಡೈಲಿ. ಈಗ ಉಳ್ಕೋದ್ಬಿಟ್ಟೆ ಬಂದಿರೋದು. ಸೊ ಹಂಗಾಗಿ ಈ ಅಕ್ವೇರ್ ಅವಶ್ಯಕತೆ ಇಲ್ಲ. ಯಾರಿಗೂ ಕೂಡ ಯೂಸ್ ಆಗಲ್ಲ ಇದರಿಂದ. ಯಾರಿಗೂ ಕೂಡ ಏನು ಯೂಸ್ ಆಗಲ್ಲ. 1 ರೂಪಾಯಿ ಈಗಾರು ನಿಮ್ದೇಗೆ ದುಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ದೀವಿ. ಎಲ್ಲ ಬದುಕು ಉದ್ಧಾರ ಮಾಡ್ಕೋತೀವಿ ಅಂತ ಊರ್ ಬಿಟ್ಟು ಹೋಗ್ತೀರಲ್ಲ, ನೀವ್ ಯಾಕೆ ಊರಲ್ಲೇ ಬದುಕು ಕಟ್ಕೊಂಡಿದ್ದೀರಿ? ಇಲ್ಲೇ ಚೆನ್ನಾಗಿರ್ಬೇಕಾದ್ರೆ ಬೇರೆ ಊರಿಗೆ ನೆಮ್ಮದಿಯಾಗಿದ್ದೀರಾ? ಇಲ್ಲೇ ನಿಮ್ದಾಗಿದ್ದೀವಿ. ಬೇರೆ ಹತ್ರ ಈಗ MLA MP ಹತ್ರ ಹೋದ ಅಣ್ಣ ಅಪ್ಪ ಅನ್ಬೇಕು. ಇಲ್ಲೇ ಆರಾಮಾಗಿ ನಿಮ್ದಾಗಿದ್ದೀವಿ. ನಾವು ದುಡ್ಕೊಂಡು ನಮ್ಮ ಕೈಲಾದಷ್ಟು ನಾವು ದುಡ್ಕೊಂಡು ನಾವು ನಿಮ್ದಾಗಿದ್ದೀವಿ. ಬೇರೆ ವಿಚಾರ ನಮ್ಗೆ ನಾವು ನಿಮ್ದಿ ಇರ್ಬೇಕಾದ್ರೆ ಬೇರೆ ಕಡೆ ಅನ್ಕೋಬೇಕು. ನೀವು ಇಷ್ಟು ಚೆನ್ನಾಗಿದ್ರೆ ನೋಡಿದ್ರೆ ನಿಮ್ಮನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೀರ ಅವರು ದುಡ್ಡು ಕೊಟ್ಟು. ಅವರು ಒಂದು ಡೈಲಾಗ್ ಹೊಡ್ತಾ ಇದ್ರು, ಯಾರಿಗೂ ಕೊಡದಿರಷ್ಟು ದುಡ್ಡು ಬಿಡದಿ ಜನರಿಗೆ ಕೊಡ್ತಿದ್ದೀನಿ ನಾನು ಅಂತ. 2 ಕೋಟಿ ಒಂದ್ ಸೈಟ್ ಬರಲ್ಲ ಸರ್ ಬಿಡದಿಲ್ಲಿ. 2 ಕೋಟಿ ಒಂದ್ ಸೈಟ್ ಬಂದು ಮನೆ ಕಟ್ಟಕ್ಕಾಗಲ್ಲ. ಅಲ್ಲ, ಈ ಜಾಗನೇ ಈಗ ಸೈಟ್ ಆಗಿ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಇದು ಜಾಗ ನೀವು ಬಂದು ಕೊಂಡ್ಕೊಳಕ್ಕಾಗಲ್ಲ ಆ ದುಡ್ಡಿಗೆ. ಅದೇ ಕಾರಣಕ್ಕೂ ಆಗಲ್ಲ. ಒಂದು ಸಲ ನಾವು ಬಿಟ್ಕೊಟ್ರೆ ನಾವು ಇದ್ದು ಸತ್ತಂಗೆ. ನಾವು ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಇಲ್ಲೇ ಬೆಳೆದು ಬಂದಿರೋದು. ಅವ್ರ ಸಮಾಧಿ ಕೂಡ ಇಲ್ಲೇ ಇದೆ. ಅವ್ರನ್ನ ಬಿಟ್ಬಿಟ್ಟು ನಾವು ಎಷ್ಟು ಕೋಟಿ ತಗೊಂಡ್ರೆ ಅವ್ರ ಸಮಾಧಿನೇ ಇಲ್ಲ ಅಂದ್ರೆ ಪೂಜೆ ಮಾಡಕ್ಕೆ ಅದ್ ತಗೊಂಡು ಏನ್ ಮಾಡ್ಬೇಕು ನಾವು? ಅದರಿಂದ ಏನ್ ಯೂಸ್ ಐತೆ? ಪ್ರತಿಯೊಂದು ಯಾವ್ದಕ್ಕೂ ದುಡ್ಡೇ ಅಂತಂದ್ರೆ ದುಡ್ಡೇ ಯಾವ್ದೇ ಕಾರಣಕ್ಕೂ ಮುಖ್ಯ ಆಗಲ್ಲ. ಈಗ ನಮ್ ಜೊತೆಲಿ ಹುಡ್ತಾಗಿಂದ ಎಷ್ಟು ಚೆನ್ನಾಗಿ ಜೊತೆಲಿ ಇದೀವಿ ಇಲ್ಲಿ. ಈಗೆಲ್ಲ ಬೇರೆ ಎಲ್ಲ ಒಂದೊಂದ್ ಕಡೆ ಹೋಗಿ ಅದ್ರಿಂದ ಏನು ಯೂಸ್ ಆಗಲ್ಲ. ಇರೋಷ್ಟು ದಿನ ಖುಷಿಯಾಗಿ ಆನಂದವಾಗಿರ್ಬೇಕು ಅಂದ್ರೆ ನಮ್ಮ ಭೂಮಿಲಿ ನಮ್ಮನ್ನ ನೆಮ್ಮದಿಯಾಗಿ ಬಿಟ್ರೆ ಸುಖವಾಗಿರ್ತೀವಿ ಅಷ್ಟೇ. ನಿಮ್ ನೆಮ್ಮದಿ ಕಿತ್ಕೊಳ್ಳೋಣ ಅಂದ್ರೆ ಅವ್ರ ಹಠ. ಹೌದು, 1 ವರ್ಷದಿಂದ ಇದೇ ತರ ಮಾಡ್ತಾ ಇದಾರೆ. ಈ ಮುಂದೆಗೆ ಯಾವ್ದೇ ಕಾರಣಕ್ಕೂ ಈ ತರ ಮಾಡ್ಬೇಡಿ ಅಂತ ಹೇಳ್ತೀವಿ. ಇದನ್ನ ಇಲ್ಲಿಗೆ ಕೈ ಬಿಟ್ರೆ ತುಂಬಾ ಒಳ್ಳೇದು. ಇನ್ನ ನಾವು ಮುಂದಕ್ಕೆ ಹೋಗ್ತೀವಿ ಅಂದ್ರೆ ಇನ್ ಬೇರೆ ರೀತಿ ನಾವು ಇದ್ ಮಾಡ್ಬೇಕಾಯ್ತದೆ. ನಾವು ಇದ್ರ ಮೂಲಕ ನಾವು ಕೇಳ್ಕೊಳ್ಳೋದೇನಂದ್ರೆ ಎಲ್ಲ ರೈತರಿಗೂ ಬನ್ನಿ, ಬೇರೆ ಡಿಸ್ಟಿಕ್ ರೈತರುಗಳು ನಾವು ಬೇಡ್ಕೊಳ್ಳೋದು ಒಂದೇನೆ, ಬಂದು ಇದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ.